ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನಲ್ಲಿ ಜಿಬಿಎಯಿಂದ ಆಪರೇಷನ್ ಫುಟ್ಪಾತ್ ಶುರುವಾಗಿದೆ. ಇವತ್ತು ಕೂಡ ಮುಂದುವರಿಯುತ್ತೆ. ನಿನ್ನೆಯಿಂದ ಈ ಒಂದು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ಗಲಾಟೆಗೆ ಕಾರಣ ಆಗ್ಬಿಟ್ಟಿದೆ ಈ ಫುಟ್ಪಾತ್ ತೆರವು ಕಾರ್ಯಾಚರಣೆ. ನಿನ್ನೆಯಿಂದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಶುರುವಾಗಿದೆ. ಆದ್ರೆ ಬೆಂಗಳೂರಿನಲ್ಲಿ ಇದು ಗಲಾಟೆಗೆ ಎಡೆ ಮಾಡಿಕೊಟ್ಟಿದೆ ಈ ಕಾರ್ಯಾಚರಣೆ. ಒಂದ್ ಕಡೆ ಫುಟ್ಪಾತ್ ನಲ್ಲಿ ಅಂಗಡಿ ಇಟ್ಟವರ ಬಗ್ಗೆ ಅನುಕಂಪ ತೋರಿಸ್ಬೇಕಾ, ಅಥವಾ ಫುಟ್ಪಾತ್ ನಲ್ಲಿ ಅಂಗಡಿ ಇಟ್ಟಿರೋದ್ರಿಂದ ಫುಟ್ಪಾತ್ ನಲ್ಲಿ ಓಡಾಡೋಕಾಗದೆ ಜನರು ರಸ್ತೆಗೆ ಬರ್ತಾರೆ, ಅದರಿಂದ ಅಪಘಾತಗಳು ಹೆಚ್ಚಾಗ್ತಾ ಇದೆ, ಅದ್ರ ಕಡೆ ಗಮನ ಕೊಡ್ಬೇಕಾ? ಹೀಗಾಗಿ ಎನಿವೇಸ್ ಏನಾದ್ರೂ ಇರ್ಲಿ ಅಂತ ಮೊದಲು ನೋಟಿಸ್ ಕೊಟ್ರು, ಕಾದ್ರು. ಈಗ ನಿನ್ನೆಯಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. 5 ನಗರ ಪಾಲಿಕೆಗಳಿಂದ ಒತ್ತುವರಿ ತೆರವಿಗೆ ಮುಂದಾದಂತ ಜಿಬಿಎ ಒತ್ತುವರಿ ತೆರವು ಮಾಡೋದಕ್ಕೆ ಬಿಡಲ್ಲ ಅಂತ ವ್ಯಾಪಾರಿಗಳು ಗಲಾಟೆ ಮಾಡಿದ್ದಾರೆ. 30 ವರ್ಷದಿಂದ ಅಂಗಡಿಗಳನ್ನೇ ನಂಬ್ಕೊಂಡು ಜೀವನ ನಡೆಸ್ತಾ ಇದ್ದೀವಿ, ಇಷ್ಟು ದಿನ ಇಲ್ಲದ ರೂಲ್ಸ್ ಈಗ ಯಾಕೆ ಮಾಡ್ತಾ ಇದ್ದೀರಿ ಏಕಾಏಕಿ? ಒತ್ತಾಯ ಪೂರ್ವಕವಾಗಿ ತೆರವು ಮಾಡೋದಕ್ಕೆ ಮುಂದಾದ್ರೆ ಸಾಯ್ತೀವಿ ಅಂತ ವ್ಯಾಪಾರಿಗಳು ಈ ರೀತಿ ಎಚ್ಚರಿಕೆ ಕೊಟ್ಟಿರೋದು. ಈಗ ಬಂದು ಅಂಗಡಿ ತೆರವು ಮಾಡ್ತೀವಿ ಅಂದ್ರೆ ಹೆಂಗೆ? ಸರ್ಕಾರದ ವಿರುದ್ಧ ಬೀದಿ ಬದಿ ವ್ಯಾಪಾರಿಗಳು ಧಿಕ್ಕಾರಕ್ಕೋಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭದ್ರತೆಯೊಂದಿಗೆ ಸ್ಥಳಕ್ಕೆ ಸದ್ಯ ಜಿಬಿ ಅಧಿಕಾರಿಗಳು